10 ದಿನಗಳಲ್ಲಿ 4ನೇ ಬಾರಿಗೆ ದರ ಏರಿಕೆಯ ಬಿಸಿ. ಮೇ 15ರಂದು ಮೊದಲು 3 ರೂಪಾಯಿ ಜಾಸ್ತಿ ಮಾಡಿದರು. ಮೇ 19ನೇ ತಾರೀಕು 99 ಪೈಸೆ ಏರಿಕೆಯಾಗಿತ್ತು ಪೆಟ್ರೋಲ್ ಡೀಸೆಲ್ ಮೇಲೆ. ಮೇ 23ನೇ ತಾರೀಕು 95 ಪೈಸೆ ಏರಿಕೆಯಾಗಿತ್ತು ತೈಲ ಬೆಲೆಯಲ್ಲಿ. ಇವತ್ತು ಮತ್ತೆ 2 ರೂಪಾಯಿ 84 ಪೈಸೆ ಕೇಂದ್ರ ಸರ್ಕಾರ ಹೆಚ್ಚು ಮಾಡಿದೆ. ಸಹಜವಾಗಿಯೇ ಸಾರ್ವಜನಿಕರ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಈಗ ಪೆಟ್ರೋಲ್ ರೇಟ್ ಜಾಸ್ತಿ ಆಯಿತು, ಡೀಸೆಲ್ ರೇಟ್ ಆಯಿತು ಜಾಸ್ತಿ ಆಯಿತು ಅಂದರೆ ಆಟೋಮೆಟಿಕ್ ಆಗಿ ಎಲ್ಲದರ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಜೀವನ ನಡೆಸೋದು ಹೆಂಗೆ ಅನ್ನೋದೇ ಈಗ ಜನಸಾಮಾನ್ಯರ ಮುಂದಿರುವಂತಹದ್ದು ಪ್ರಶ್ನೆ. ಪೆಟ್ರೋಲ್ ರೇಟು ನಿನ್ನೆ ಮೊನ್ನೆ 1 ರೂಪಾಯಿ ಜಾಸ್ತಿ ಆಯಿತು, ಇವತ್ತು ನೋಡಿದ್ರೆ 3 ರೂಪಾಯಿ ಜಾಸ್ತಿ ಆಗಿದೆ. ಡೈಲಿ ಇದೇ ಥರ ಇದ್ದರೆ ಆಗಲ್ಲ ಸರ್. ಯಾಕಂದರೆ ಡೈಲಿ ನಾವು ಗೌರ್ಮೆಂಟ್ ವೆಹಿಕಲ್ ಯೂಸ್ ಮಾಡೋಕ್ಕಾಗಲ್ಲ, ನಮ್ಮ ಪರ್ಸ್ನಲ್ ವೆಹಿಕಲ್ಲು ಯೂಸ್ ಮಾಡಬೇಕಾಗುತ್ತೆ. 3 ರೂಪಾಯಿ ನೀವು ಜಾಸ್ತಿ ಮಾಡಿಬಿಟ್ರೆ ರೈಟು ಇವಾಗ ತುಂಬ ತೊಂದರೆ ಆಗುತ್ತೆ ಸರ್. ಪೆಟ್ರೋಲ್ ರೇಟ್ ತುಂಬ ಜಾಸ್ತಿ ಆಗೈತೆ. ಈ ವಾರದಲ್ಲಿ 4 ಸತಿ ಜಾಸ್ತಿ ಆಗೈತೆ. ತುಂಬ ಕಷ್ಟ ಆಗ್ತಾಯಿದೆ. ಇನ್ನೊಂದೇನೆಂದರೆ ಹಾಕ್ಸ್ಬೇಕಂದ್ರೆ ನಾವು ಡೆಲಿವರಿ ಬಾಯ್ಗೆ ಇವಾಗೆಲ್ಲ ಈಚೆ ಹೋಗ್ಬೇಕಂದ್ರೂ ತುಂಬ ತೊಗೋಬೇಕು ನಾವು. ತುಂಬ ಹಾಕ್ಸ್ಕೊಂಡ್ರೂ ನಮಗೆ ಬರ್ತಾ ಇಲ್ಲ. ಸೊ ಜಾಸ್ತಿ ಆಗೋದ್ರಿಂದ ನಮಗೆ ಲಾಸೇ ಆಗ್ತಾಯಿದೆ. ಗೌರ್ಮೆಂಟ್ ಏನೋ ಕಂಟಿನ್ಯೂಗೆ 3 ದಿನದಿಂದ ರೇಟ್ ಜಾಸ್ತಿ ಆಗ್ತಾಯಿದೆ. ಅದು ಜಾಸ್ತಿ ಆದರೂ ನಮ್ಗೆ ಬಾಡಿಗೆ ಕೊಡೋರು ಆ ರೇಟ್ ಕೊಡೋಲ್ಲ. ಹಿಂಗೆ ಓಡಿಸ್ಕೊಂಡು ಹೋದ್ರೆ ಗಾಡಿನ ನಿಲ್ಲಿಸ್ಬೇಕು. ನಾವು ಏನೋ ಸಾಲ ಮಾಡಿ ಬಂಡವಾಳ ಹಾಕಿ ಗಾಡಿ ತೊಗೊತೀವಿ, ಏನೋ 1 ರೂಪಾಯಿ ದುಡಿಯೋಣ ಅಂತ. ಹಿಂಗೆ ಆಡ್ಕೊಂಡು ಹೋದರೆ ಯಾವುದು ಜೀವನ ಮಾಡೋಕೆ ಕೂಡ ಆಗೋಲ್ಲ. ಅದು ಟೋಟಲಿ ಇವಾಗ ಕಂಟಿನ್ಯೂ ಮುಗಿಸ್ತಾ 2 ರೂಪಾಯಿ 3 ರೂಪಾಯಿ ಟಕ ಅಂತ ಮಾಡ್ತಾರೆ. ಕಮ್ಮಿ ಮಾಡುವಾಗ 5 ಪೈಸೆ 30 ಪೈಸೆ ಕಮ್ಮಿ ಮಾಡ್ತಾರೆ. ಹಿಂಗೆ ಹೋದರೆ ಗಾಡಿಗಳು ಓಡಿಸೋರೆಲ್ಲ ಸ್ಟಾಪ್ ಮಾಡಿಬಿಟ್ಟು ಎಲ್ಲ ಊರ ಕಡೆನೇ ಹೋಗ್ಬೇಕಷ್ಟೇ. ಏನೋ ಗೊತ್ತಾಗ್ತಾ ಇಲ್ಲ ಸರ್. ಅವ್ರು ಡೈಲಿ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ.